ತಾರಾ ಅವರು ಆ ರೀತಿ ಮಾತಾಡಬಾರ್ದಾಗಿತ್ತು. ಏನೇ ಆಗಲಿ ತಂದೆ ತಾಯಿ ಬಗ್ಗೆ ಮಾತಾಡಿದ್ರೆ ಯಾರಿಗೆ ತಾನೇ ಮನಸ್ಸಿಗೆ ನೋವಾಗಲ್ಲ ಹೇಳಿ? ಅದರಲ್ಲೂ ನಮ್ಮ ಕಮಲಿ ಯಾರಿಗೂ ಯಾವತ್ತೂ ಕೆಟ್ಟದನ್ನ ಬಯಸೋಳಲ್ಲ. ಅವಳ ಹತ್ರ ತಾರಾ ಈ ರೀತಿ ಮಾತಾಡಿದ್ದು ನನಗೆ ತುಂಬ ಬೇಜಾರಾಗ್ತಿದೆ. ಕಮಲಿಗೆ ಏನಾದರೂ ನೋವಾದರೆ ನಿಮ್ಮ ಮನಸ್ಸಿಗೂ ನೋವಾಗತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ರೀ. ನಾನು ಅವಳ ಹತ್ರ ಮಾತಾಡ್ತೀನಿ, ನೀವು ಬೇಜಾರು ಮಾಡ್ಕೋಬೇಡಿ. ತಂದೆ ಇಲ್ಲ ಅನ್ನೋಕ್ವರೆಗೂ ಅವಳಿಗೆ ಯಾವತ್ತೂ ಬರಬಾರ್ದು. ನಾವೆಲ್ಲರೂ ಅವಳನ್ನ ಹಾಗೆ ನೋಡ್ಕೊಳ್ಳೋಣ, ಏನಂತೀರಾ? ಸರಿ, ಹೋಗೋಣ ಬನ್ನಿ. ಇವತ್ತು ನೀನ್ ನನ್ಗೆ ಉತ್ತರ ಹೇಳ್ಬೇಕು. ಒಬ್ಬ ನಾನು ನನ್ನಪ್ಪ ಯಾರು ಅಂತ ತಿಳ್ಕೊಳ್ದೆ ಬಿಡಕ್ಕಿಲ್ಲ. ರಿಸಲ್ಟ್ ಪಾಸಿಟಿವ್ ಆಗಿ ಬಂದಿದೆ. ನಿಮ್ಮ ಮಗಳು ನಿಮ್ಗೆ ಸಿಕ್ಕಿದ್ದಕ್ಕೆ ಕಾಂಗ್ರಾಟ್ಸ್. ನನ್ನ ಮತ್ತು ನನ್ನ ಮಗಳನ್ನ ಯಾರಿಂದಲೂ ದೂರ ಮಾಡಕ್ ಸಾಧ್ಯ ಇಲ್ಲ. ಆ ದೇವ್ರು ಬಂದ್ರು ಕೂಡ ಕಮಲಿನೇ ದೊಡ್ಡ ಮಗಳು ಅಂತ ಎಲ್ರೆದ್ರು ನಿಲ್ಸ್ತೀನಿ. ಇದು ನನ್ನ ಪ್ರತಿಜ್ಞೆ. ಯಾವ್ದೆಲ್ಲ ಆಗ್ಬಾರ್ದು ಅಂತ ದಿಗ್ಲು ಬಿದ್ದಿದ್ನೋ ಒಂದೊಂದೇ ನನ್ನ ಕಣ್ಮುಂದೆನೆ ನಡೀತೈತೆ. ಅರ್ಥ ಮಾಡ್ಕೋಬೇಕಾಗಿರೋ ಇವ್ರೇ ಹಿಂಗ ಆಟ ಮಾಡ್ತಾವ್ರೆ. ಇವ್ರೆಲ್ಲಿ ಕಮಲಿ ಬಗ್ಗೆ ದಿಟನ ಎಲ್ರಿಗೂ ಹೇಳ್ಬಿಡ್ತಾರೋ ಅಂತಲೇ ಊರಿಂದ ಅವಸರವಾಗಿ ಓಡ್ ಬಂದೆ. ನೋಡಿದ್ರೆ ಇವರು ನನ್ ಮ್ಯಾಕೆ ಕೋಪ ಮಾಡ್ಕೊಂಡವ್ರೆ. ಈಗ ನಾನ್ ಯೋನ್ ಮಾಡ್ಲಿ? ಇವ್ರೇನ ದಿಟ ಹೇಳ್ಬಿಟ್ರೆ ಅದ್ರಿಂದ ಕಮಲಿಗೆ ಮಾರವ್ವ. ಗುರುಗಳೇ, ಗೌರಿ, ಗುರುಗಳೇ,
ಆ ಮಾರವನೇ ನಿಮ್ಮನ್ನ ನಂತ ಕಳ್ಸೋಳೆ ಅನಿಸ್ತದೆ. ನನ್ನ ಮನ್ಸಾಗಿರೋ ಗೊಂದಲಕ್ಕೆ ಉತ್ತರನೇ ಸಿಗ್ತಾ ಇಲ್ಲ ಗುರುಗಳೇ. ಬೆಟ್ಟಗಳನ್ನೇ ಬೆರಳಲ್ಲಿ ನುಗ್ದೋಳ್ ತಾಯಿ ನೀನು. ಒಂದು ಹಿಡಿ ಮರಳಿಗೋಸ್ಕರ ಯಾಕವ ಚಿಂತೆ ಮಾಡ್ತಾ ಇದೀಯಾ? ಜೀವನ ಬಂಧಗಳ ಶಕ್ತಿಯೇ ಅದು. ಗಟ್ಟಿಯಾಗಿದ್ದವನ್ನ ಬಲಹೀನನನ್ನಾಗಿ ಮಾಡುತ್ತೆ, ಹೆದರಿಕೆಯುಳ್ಳವನ್ನ ವೀರನನ್ನಾಗಿ ಮಾಡುತ್ತೆ. ಇಷ್ಟು ದಿನ ಯಾವುದಕ್ಕೂ ಭಯಪಡದೇ ಇದ್ದ ನೀನು ಈಗ ಯಾಕೆ ಇಷ್ಟೊಂದು ಗಾಬರಿ? ಯಾಕಂದ್ರೆ ಈಗ ಸಮಸ್ಯೆ ಹೊರಗಿಲ್ಲ, ನಿನ್ನೊಳಗೆ ಇದೆ. ನಿನಗೆ ಬೇಕಾದವರು ನಿನ್ನ ಮಾತನ್ನು ಕೇಳ್ತಾ ಇಲ್ಲ ಅನ್ನೋ ಭಯ ನಿನಗೆ. ಭಯ ಬಿಡು ತಾಯಿ, ಸಮಯನ ನಂಬು. ಸಮಯಕ್ಕಿಂತ ದೊಡ್ಡ ವೈದ್ಯ ಇನ್ನೊಬ್ಬ ಇಲ್ಲ. ಆಗ್ಬೇಕಾದ್ದೆಲ್ಲ ಖಂಡಿತವಾಗಿಯೂ ಆಗೇ ಆಗತ್ತೆ. ಎಲ್ಲ ಅವನ ಆಟ. ಅದನ್ನ ಬೇಸರ ಇಲ್ಲದೆ ಬರಮಾಡ್ಕೋ, ಮುಂದೆ ಒಳ್ಳೇದಾಗತ್ತೆ. ಅಜ್ಜಿ, ಗೌರಿ ಗೌರಿ ಫೋಟೋನ ಬೆಂಕಿಗೆ ಬೀಳೋ ಹಾಗೆ ಮಾಡಿದ್ ಯಾರು? ಗೌರಿ ಅಜ್ಜಿ, ಗೌರಿನಾ? ನಮ್ ಗೌರಿ ಫೋಟೋ ಕಮಲಿ ಇದು. ನೋಡು ನೋಡು ಎಷ್ಟು ಲಕ್ಷಣವಾಗಿದ್ದಾಳೆ. ಇವಳು ನಮ್ಮನೆ ಮಹಾಲಕ್ಷ್ಮಿ ಕಮಲಿ. ಈಗ ಇವಳು ನಮ್ಮ ಜೊತೆ ಇಲ್ಲ ಅನ್ನೋ ಕಾರಣಕ್ಕೆ ಇಷ್ಟು ಕೇರ್ಲೆಸ್ ಆಗಿ ಈ ಫೋಟೋನ ಬೆಂಕಿಗೆ ಹಾಕ್ತಾರ. ಯಾರಿದನ್ನ ತಂದಿದ್ದು? ಅಜ್ಜಿ, ಏನೇ ಹೇಳ್ತಿದ್ದೀರಾ? ಗೌರಿನಾ? ಹೌದು ಕಮಲಿ, ಇವಳು ನನ್ನ ಸೊಸೆ. ಗೌರಿ ಚಂದ್ರು ಮದುವೆ ತೆಗೆದಿದ್ದ ಫೋಟೋ ಇದು. ಬೆಂಕಿಗೆ ಬಿತ್ತು, ಅರ್ಥ ಸುಟ್ಟೋಗಿದೆ ಅನ್ಸತ್ತೆ. ಚಂದ್ರು ಇವಳು ನೆನಪಿಗೋಸ್ಕರ ಇಟ್ಕೊಂಡಿದ್ನೋ ಏನೋ, ಹೀಗಾಗೋಗಿದೆ. ಹೇಳು ಹೇಳು ಕಮಲಿ, ಇದು ನಿಮ್ಮ ಅಮ್ಮನ ಫೋಟೋ ಅಂತ ಅನ್ಪೂರ್ಣಂಗೆ ಹೇಳು. ಕಮಲಿ ಅವ್ರ ಫೋನ್ ಪಿಕ್ ಮಾಡ್ತಾರಲ್ಲ. ಪರವಾಗಿಲ್ಲ, ತುಂಬ ಲೇಟಾಗಿದೆ. ಇಷ್ಟೊತ್ತಲ್ಲಿ ಕಮಲಿ ಅವ್ರು ಡಿಸ್ಟರ್ಬ್ ಮಾಡೋದು ಬೇಡ. ನೀವು ಮನೆಗೆ ಹೊರಡಿ, ಶಂಭುನ ನಾನು ನೋಡ್ಕೊಳ್ತೀನಿ. ನೀನು ಯಾಕೆ ಒಬ್ಬನೇ ಇರ್ತೀಯಾ? ನಡಿ. ಇಲ್ಲ, ಶಂಭು ಮೇಲೆ ಕೊಲೆ ಪ್ರಯತ್ನ ನಡೆದಿರೋದು ನಮಗೆಲ್ಲ ಗೊತ್ತೇ ಇದೆ. ಈಗ ಅವ್ನು ಪ್ರಜ್ಞೆ ಬಂದ ಮೇಲೆ ಹೀಗೆ ಬಿಡೋದು ಬೇಡ. ರಚನಾ, ಶ್ರೇಯಸ್ ಹೇಳ್ತಿರೋದು ಕರೆಕ್ಟಾಗೇ ಇದೆ. ಸರಿ, ಹಾಗಾದ್ರೆ ನೀವೆಲ್ಲ ಹೋಗಿ, ನಾನು ಇರ್ತೀನಿ. ರಚನಾ, ಶಂಭುನ ನಾನು ನೋಡ್ಕೊಳ್ತೀನಿ. ಟ್ರಸ್ಟ್ ಮೀ. ಸರ್, ನೀವು ಹೊರಡಿ ಸರ್. ಆರ್ ಯು ಶೂರ್? ಎಸ್ ಸರ್. ಸರಿ, ನಾನು ಆದಷ್ಟು ಬೇಗ ಕಮಲಿ ಅವ್ರನ್ನ ಕರ್ಕೊಂಡು ಬರ್ತೀನಿ. ರಚನಾ, ಬಾ ಹೋಗೋಣ. ಏನಾದ್ರು ಇತ್ತು ಅಂತ ಹೇಳಿದ್ರೆ ಕಾಲ್ ಮಾಡ್ತಾನೆ ಅವನು. ಬಾ, ಲೆಟ್ಸ್ ಗೋ. ಏನಮ್ಮಿ, ಸಂಭು ಏನೋ ಎದ್ದ, ನೀನೇ ಕೋಮಾಗ ಹೊಂಟೋದ ಹೆಂಗೆ? ಯಾಕೆ ಎದೆ ಹೊಡ್ಕೋತೈತಾ? ಹೊಟ್ಟೆ ಎಲ್ಲ ಕಲಿಸ್ದಂಗೆ ಆಗಿರ್ಬೇಕಲ್ವಾ? ನೋಡು, ಸುಮ್ಕೆ ನಡೀತಾ ಇರು. ಸ್ಯಾನೆ ಹೊತ್ತಿಲ್ಲೇ ನಿಂತಿದ್ರೆ ಡೌಟ್ ಬರ್ತೈತೆ. ನಡಿಯ.
ವಯಸ್ಸಾದರೂ ಗೌರಿ ಫೋಟೋ ನನ್ನ ಕೈಗೆ ಸಿಕ್ತಲ್ಲ. ಇವಳು ಮಗಳು ನಮ್ಮ ಮನೇಲಿ ಇಲ್ಲ ಅಂತ ಮಾತ್ರಕ್ಕೆ ಇವನ ನಿರ್ಲಕ್ಷ್ಯ ಮಾಡೋಕ್ಕಾಗತ್ತಾ? ಇವತ್ತಿಗೂ ನನಗಿವರಿಬ್ಬರ ಮೇಲೆ ಸ್ವಲ್ಪನೂ ಪ್ರೀತಿ ಕಡಿಮೆ ಆಗಿಲ್ಲ ಕಮಲಿ. ನನ್ನ ಸೊಸೆ ನನ್ನ ಮೊಮ್ಮಗಳು ಖಂಡಿತ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಾನು ಮಾಡ್ತಾ ಇರೋ ಪೂಜೆ ಪುನಸ್ಕಾರ ಹೋಮ ಹವನ ಎಲ್ಲ ಇವ್ರಿಗೋಸ್ಕರನೇ ಕಮಲಿ. ನಮ್ಮ ಚಂದ್ರ ಇವರಿಬ್ಬರನ್ನ ಕರ್ಕೊಂಡು ಬಂದೇ ಬರ್ತಾನೆ. ಗೌರಿ ಫೋಟೋನ ನಾನೇ ನನ್ನ ಹತ್ರನೇ ಜೋಪಾನ ಮಾಡ್ತೀನಿ. ನೋಡ್ರಿ ನಮ್ಮ ಗೌರಿ ಫೋಟೋ. ನಮ್ಮ ಗೌರಿ ಫೋಟೋ ಸಿಕ್ತಾಗೆ ಗೌರಿನೂ ನನ್ನ ಮೊಮ್ಮಗಳು ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಈಗ ಹೇಳು, ಇನ್ನೊಂದ್ಸಲ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಕೇಳಕ್ಕಿಲ್ಲ, ನಾನು ಬೆಂಗಳೂರಿಗೆ ಹೋಗಕ್ಕಿಲ್ಲ ಅಂತ ನನ್ನ ಮೇಲೆ ಆಣೆ ಮಾಡು. ಯಾರ್ದಿದು? ಗೌರಿದು. ಇಂಟ್ರೊಡ್ಯೂಸಿಂಗ್ ಕಮಲಿ ಮಹಾಜನ್ ಟು ಯು ಆಲ್. ಇನ್ ಮುಂದೆ ಸರ್ ಅಂತ ಕರಿಬೇಡಮ್ಮ, ಅಪ್ಪ ಅಂತ ಕರಿ. ನನ್ನ ಮಗಳನ್ನ ಈ ಮನೆಯಿಂದ ಹೊರಗೆ ಹೋಗೋ ಅನ್ನೋದಕ್ಕೆ ಯಾರಿಗೂ ಹಕ್ಕಿಲ್ಲ. ನಾನು ಕೇಳ್ತಿದ್ದ ಪ್ರಶ್ನೆಗೆ ಉತ್ತರ ಸಿಕ್ಕೈತೆ. ಆದ್ರೆ ಅದ ತಡ್ಕೊಳ್ಳೋ ಶಕ್ತಿ ನನ್ಗಿಲ್ವಲ್ಲ ತಾಯಿ. ಹಂಗಾರೆ ಅಜ್ಜಿನ ನಮ್ಮ ಮೊಮ್ಮಗಳಂತ ಕರೆದಿದ್ದು ಸುಳ್ಳಲ್ಲ.
ಮೊಮ್ಮಗ್ಳಂಗ್ ನಡ್ಸಿದ್ದು ಸುಳ್ಳಲ್ಲ. ಅಪ್ಪಯ್ಯನ ಯಾರು ಅಂತ ಗೊತ್ತಿಲ್ಲ ನನಗೆ. ಈಗ ಬರಬರನೇ ಐತೆ. ಅಂದ್ರೆ ನಾನು ಬರೀ ಕಮ್ಮಿ ಅಲ್ಲ, ನಾನು ಕಮಲಿ ಮಹಾಜನ್. ಕಮಲಿ ಮಹಾಜನ್. ಕಮಲಿ ಮಹಾಜನ್. ಅವ್ವ ಏಟೇ ಸುಧಾರಿಸ್ಕೊಂಡ್ರು, ಕಷ್ಟಪಟ್ಟು ಮುಖದ ಮ್ಯಾಕೆ ನಗು ತಂದು ಖುಷಿಯಾಗಿವ್ನಿ ಅಂತ ನನ್ನ ನಾನೇ ಸಮಾಧಾನ ಮಾಡ್ಕೊಂಡ್ರುವೆ. ನಿನ್ನಪ್ಪಯ್ಯ ಯಾರು ಅನ್ನೋ ಒಂದು ಪ್ರಶ್ನೆ, ಈ ಒಂದು ಪ್ರಶ್ನೆ ನನ್ನ ಮತ್ತೆ ಮತ್ತೆ ಕಾಡ್ತಾ ಇತ್ತು. ಈಗ ಇದಕ್ಕೆ ಉತ್ತರ ಸಿಕ್ಕೈತೆ. ಅವ್ವ, ಇನ್ನ ನನ್ನಿಂದ ಯಾಕೆ ಈ ದಿವಸ ಮುಚ್ಚಿಟ್ಟೆ? ಈ ಒಂದು ಉತ್ತರದಿಂದ ಈಗ 100 ಪ್ರಶ್ನೆ ಉಟ್ಕೊಂಡೈತೆ ಕಣವ್ವ. ನಾನು ಯಾರ್ತವ ಇದ್ದ ಹೇಳಿ, ಯಾಕೆ ನನ್ನಿಂದ ಈ ಸಿಯನ ಮುಚ್ಚಿಟ್ಟೆ? ಯಾರು ಬೇಡ ನಂಗೆ, ಮಹಾಜನ್ ಅನ್ನೋ ಕುಟುಂಬದ ಬಳ್ಳಿ ನಾನು. ನಾನ್ ಬೇರು ಈ ಮನೆದೇ ಆಗಿದ್ರು ಬೇರೆ ಒಳಗೆ ಈ ದಿವಸ ಇದ್ದೀನಿ. ಈ ಸಂಕಟನ ಯಾರ್ ತವ ಹೇಳ್ಕೊಳ್ಳಿ.